ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಇಂದ್ರಜಾಲವನ್ನು ತೋರಿಸಲು ಶಕ್ತನಾಗುವನು ಎಂಬ ಫಲವನ್ನು ನೀಡುವ 80ನೆಯ ಶ್ಲೋಕಕ್ಕೆ ಸ್ವಾಗತ. ಭಗವತಿಯ ನಡುವಿನಲ್ಲಿರುವ 3 ರೇಖೆಗಳನ್ನು ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಬನ್ನಿ ಶ್ಲೋಕವನ್ನು ಆಲಿಸೋಣ. ಕುಚೌ ಸದ್ಯ ಸ್ವೇದ್ಯ ತಟಘಟಿತಕೂರ್ಪಾಸಭಿದುರೌ ಕಷಂತೌ ದೂರ್ಮೂಲೆ ಕನಕಕಲಶಾಭೌ ಕಲಯತ ತವತ್ರಾತುಂ ಭಂಗಾದ್ ಅಲಮಿತಿ ವಲಗ್ನಂ ತನುಭುವ ತ್ರಿಧನದ್ಧಂ ದೇವಿ ತ್ರಿವಲಿಲವಲಿ ವಲ್ಲಿಭಿರಿವ. ಹೇ ಭಗವತಿ, ಪರಶಿವನ ನೆನಪಿನಿಂದ ಬೆವರಿದ ಸ್ತನಗಳ ಬದಿಯಲ್ಲಿ ತೊಟ್ಟ ಕುಪ್ಪಸ ಹರಿಯುತ್ತಾ ಕಂಕುಳನ್ನು ಉಜ್ಜುತ್ತಿರುವ ಬಂಗಾರದ ಕಲಶಗಳಂತಿರುವ ನಿನ್ನ ಸ್ತನಗಳನ್ನು ನಿರ್ಮಿಸಿದ ಮನ್ಮಥನು ಈ ಭಾರದಿಂದ ನಿನ್ನ ಬಡ ನಡು ಮುರಿದು ಬೀಳದಿರಲಿ ಎಂದು ಬಿಳಿಯ 3 ಲವಲಿ ಎಂಬ ಬಳ್ಳಿಗಳ ಕಟ್ಟು ಕಟ್ಟಿರುವನೇನೋ ಎಂಬಂತೆ ನಿನ್ನ ಕಿಬ್ಬೊಟ್ಟೆಯ 3 ಮಡಿಕೆಗಳು ಶೋಭಿಸುತ್ತಿವೆ. ಹೊಕ್ಕುಳ ಮೇಲಿನ 3 ತೆಳು ರೇಖೆಗಳ ಸುಂದರವಾದ ವರ್ಣನೆ ಇದಾಗಿದೆ. ಈ ಶ್ಲೋಕವನ್ನು ಬಳಸಿಕೊಂಡು ಜಪ ಮಾಡುವ ಮೂಲಕ ಅದರಿಂದ ಫಲಾಪೇಕ್ಷೆಯನ್ನು ಬಯಸುವವರು ಶ್ಲೋಕದ ಆಳವಾದ ಅರ್ಥವನ್ನು ಮಾಡಿಕೊಂಡಿದ್ದರೆ ಅರ್ಥಾನುಸಂಧಾನ ಮಾಡುತ್ತಾ ಹೆಚ್ಚು ಪರಿಣಾಮಕಾರಿಯಾಗಿ ಜಪವನ್ನು ಮಾಡಬಹುದು. ಈ ಕಾರಣದಿಂದಾಗಿ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. 10 ಬಾರಿ ಅದನ್ನು ಕೇಳುವ ಮೂಲಕ ಇನ್ನಷ್ಟು ಪರಿಣಾಮಕಾರಿಯಾಗಿ ಅರ್ಥಸಂಧಾನದೊಂದಿಗೆ ಭಾವವನ್ನು ತುಂಬಿಕೊಂಡು ಜಪ ಮಾಡಿ ಹೆಚ್ಚಿನ ಫಲವನ್ನು ತಾವು ಪಡೆಯಬಹುದು. ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಸ್ವಲ್ಪ ವಿಶಿಷ್ಟವಾದ ಶೈಲಿಯಲ್ಲಿದೆ. ಕೇಂದ್ರದಲ್ಲಿರುವ ಚಚ್ಚೌಕಾಕಾರವು ಒಂದು ಕಡೆಗೆ ವಾಲಿದ್ದು ಅದು ಡೈಮಂಡ್ ಶೇಪ್ನಲ್ಲಿದೆ. ಅದರ ಮೇಲೆ ಮತ್ತೊಂದು ಚಚ್ಚೌಕಾಕಾರವಿದ್ದು ಆ ಚಚ್ಚೌಕಾಕಾರದ 3 ಕೋನಗಳಲ್ಲಿ ಗೆರೆಗಳನ್ನು ಇನ್ನಷ್ಟು ಮುಂದಕ್ಕೆ ಚಾಚಿರುವಂತೆ ಮಾಡಲಾಗಿದೆ. ಈ 2 ಚೌಕಗಳು ಒಂದರ ಮೇಲೊಂದು ಆರೋಪಿಸಿದ್ದು ಒಂದು ವಿಶಿಷ್ಟ ಆಕಾರವು ಇಲ್ಲಿ ರೂಪುಗೊಂಡಿದೆ. ಈ ಸಮಗ್ರ ಯಂತ್ರದ ಕೇಂದ್ರ ಭಾಗದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವಿದ್ದು ಯಂತ್ರದ ಮೇಲ್ಭಾಗದಲ್ಲಿ ಶಂ, ಲಂ, ರಂ, ಶ್ರೀಂ ಎಂಬ ಬೀಜಾಕ್ಷರಗಳಿದ್ದು ಯಂತ್ರದ ಕೆಳಭಾಗದಲ್ಲಿ ಸೌಹು, ಐಂ, ಯಂ, ಕ್ಲೀಂ ಎಂಬ ಬೀಜಾಕ್ಷರಗಳನ್ನು ನೀಡಲಾಗಿದೆ. ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು. ಪೂಜಾವಧಿ ಒಟ್ಟು 45 ದಿನಗಳು. ಪ್ರತಿನಿತ್ಯವೂ 1000 ಆವರ್ತಿ ಜಪಿಸಬೇಕು. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು. ಪೂಜೆಯ ಅವಧಿ 45 ದಿನಗಳು. ಪ್ರತಿನಿತ್ಯವೂ 1000 ಬಾರಿ ಜಪಿಸಬೇಕು. ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ತಾವು ಅದನ್ನು ಬಳಸಿಕೊಳ್ಳಬಹುದು. ಜಪ ಸಂಖ್ಯೆ ಪ್ರತಿನಿತ್ಯವೂ 1000 ಬಾರಿ, ಒಟ್ಟು 45 ದಿನಗಳು ಈ ಜಪವನ್ನು ಮಾಡಬೇಕು. ನೈವೇದ್ಯವಾಗಿ ಜೇನುತುಪ್ಪವನ್ನು ಬಳಸಬೇಕು. ಪೂಜೆಯ ನಂತರ ಫಲಾಪೇಕ್ಷಿತರು ಆ ಜೇನುತುಪ್ಪವನ್ನು ಸೇವಿಸಬೇಕು. ಈ ಪೂಜೆಗೆ ಜಪಕ್ಕೆ ಫಲವಾಗಿ ಹಿರಿಯರು ಮಾಯಾಜಾಲ ಹಾಗೂ ಇಂದ್ರಜಾಲ ವಿದ್ಯೆಯ ಸಿದ್ಧಿ ಎಂಬುದಾಗಿ ಹೇಳಿರುತ್ತಾರೆ. ಮಾಯಾಜಾಲ, ಇಂದ್ರಜಾಲಗಳನ್ನು ಮಾಡುವಾಗ ಎದುರಿಗಿರುವವರಿಗೆ ಒಂದು ಮನರಂಜನೆಯಾಗಿರಬಹುದು ಅಥವಾ ಅವರ ಒಳ್ಳೆಯದಕ್ಕಾಗಿಯೇ ಮಾಡುತ್ತಿರಬಹುದು. ಯಾವುದೇ ಕಾರಣಕ್ಕಾಗಿಯೂ ಈ ವಿದ್ಯೆಯ ಸಿದ್ಧಿಯನ್ನು ಪಡೆದುಕೊಂಡು ಇನ್ನೊಬ್ಬರಿಗೆ ಕೇಡನ್ನು ಉಂಟು ಮಾಡಬಾರದು. ಅದರ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಕುರಿತು ಒಂದಷ್ಟು ಫಲಾಪೇಕ್ಷೆ ಇರುವವರಿಗಾಗಿ ಸಲಹೆ ಸೂಚನೆಗಳನ್ನು ಒಳಗೊಂಡ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ.
ತಾವು ಅದನ್ನು ಬಳಸಿಕೊಂಡು ಒಂದೆರಡು ಬಾರಿ ಅದನ್ನು ನೋಡುವ ಮೂಲಕ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಳ್ಳಿ. ಆ ಮೂಲಕ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಜಪ ಸಾಧನೆಯ ಫಲವನ್ನು ಪಡೆದುಕೊಳ್ಳಿ. ಶ್ರದ್ಧೆ ನಂಬಿಕೆಗಳು ಬಲವಾಗಿದ್ದಾಗ ಫಲ ಖಂಡಿತವಾಗಿಯೂ ಸಿದ್ಧಿಸುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.